ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಯಾರ್ಯಾರಿಗೆ ಲಾಭ ಆಗ್ಬಹುದು, ನಷ್ಟ ಆಗ್ಬಹುದು. ಆಮ್ ಆದ್ಮಿ ಹುಟ್ಟಿಕೊಂಡಾಗ ಮೊದಲು ಬಹಳಷ್ಟು ಚರ್ಚೆ ಆಗಿತ್ತು. ಅದೇ ರೀತಿ ಸಿಜೆಪಿ ಪಾರ್ಟಿಯಾದಲ್ಲಿ ದೆಹಲಿ ರಾಜಕೀಯಕ್ಕೆ ಎಫೆಕ್ಟ್ ಆಗುತ್ತೆ. ಸದ್ಯ ಮೇಲ್ನೋಟಕ್ಕೆ ಈಗ ಸಿಜೆಪಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪರವಾಗಿ ಕಾಣಿಸ್ತಾ ಇದೆ. ಆದರೆ 2029 ಎಲೆಕ್ಷನ್ ವೇಳೆಗೆ ಸಿಜೆಪಿ ಏನಾಗಿರುತ್ತೆ ಅನ್ನೋ ಪ್ರಶ್ನೆ ಇರುತ್ತೆ. ಒನ್ ನೇಷನ್ ಒನ್ ಎಲೆಕ್ಷನ್ ಕಾರಣದಿಂದ ಎಲೆಕ್ಷನ್ ತಡ ಆಗುವಂತ ಸಾಧ್ಯತೆ ಇದೆ. ಸೊ ಇನ್ನೂ 3 ವರ್ಷಗಳಲ್ಲಿ ಸಿಜೆಪಿಯನ್ನ ಹೈಜಾಕ್ ಮಾಡೋದು ಯಾರು? ಹಾಗಾದ್ರೆ ಸದ್ಯಕ್ಕೀಗ ಹೋರಾಟದ ಲಾಭ ಕಾಂಗ್ರೆಸ್ ಪಡೆದಿದೆ ಅನ್ನೋ ಆರೋಪ ಅಂತೂ ಕೇಳಿ ಬರ್ತಾ ಇದೆ. ಒಂದು ವೇಳೆ ಪ್ರತ್ಯೇಕ ಪಕ್ಷವಾದಲ್ಲಿ ಅದಕ್ಕೆ ಫಂಡ್ ಮಾಡುವುದು ಯಾರು? ಪಕ್ಷ ಸೇರಿಕೊಳ್ಳದೆ ಹೊರಗಿನಿಂದಲೇ ರಾಷ್ಟ್ರೀಯ ಪಕ್ಷವೊಂದಕ್ಕೆ ಸಾಥ್ ಕೊಡ್ತಾರಾ? ಹೇಗೆ ಇದ್ರೂ ರಾಜಕೀಯ ಧ್ರುವೀಕರಣವಾದಲ್ಲಿ ಉತ್ತರದಲ್ಲಿ ಎಫೆಕ್ಟ್ ಅಂತೂ ಆಗೇ ಆಗುತ್ತೆ. ಸಿಜೆಪಿ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಷ್ಟೇ ಅನ್ನೋ ಅಭಿಪ್ರಾಯವೂ ಕೂಡ ಇದೆ. ಆಮ್ ಆದ್ಮಿ ಉಟ್ಕೊಂಡಾಗ ಮೊದಲು ದೆಹಲಿಯಲ್ಲಿ ಹೊಡೆತ ಕೊಟ್ಟಿತ್ತು. ಸೊ ನಾನೀಗಾಗಲೇ ಆ ಪ್ರಶ್ನೆ ಮಾಡ್ತಾ ಇದ್ದೆ ನಿಮಗೆ. ಅಂದ್ರೆ ಇದು ಸೋಷಿಯಲ್ ಮೀಡಿಯಾ ಪಾರ್ಟಿ, ಇದು ಜನರನ್ನ ಅಷ್ಟು ಈಸಿಯಾಗಿ ತಲುಪಲ್ಲ. ಬಿಜೆಪಿಗೆ ಹೆಚ್ಚಿನ ಬೆಂಬಲ ಇದೆ, ಅದೆಲ್ಲ ಚರ್ಚೆ ಆಗ್ತಾ ಇತ್ತು. ಏನ್ ಹೇಳ್ತೀರಿ? ಅಲ್ಲ, ಖಂಡಿತ ನೀವು ಹೇಳಿದ್ದು. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಪಕ್ಷಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದಾವೆ. ಆದ್ರೆ ಆ ಸೋಷಿಯಲ್ ಮೀಡಿಯಾವನ್ನ ದಾಟಿ ಮೈನ್ ಮೀಡಿಯಾಗೆ ಬಂದು ಸಕ್ಸಸ್ ಆದವರು ಕೂಡ ಬಹಳಷ್ಟು ಜನ ಇದ್ದಾರೆ. ಜನರ ಬಳಿ ಹೋಗಿ ಸಕ್ಸಸ್ ಆದವರು ಕೂಡ ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ AAP ನಾವು ಎಕ್ಸಾಂಪಲ್ ಆಗಿ ತಗೋ. ಆ ಸೋಷಿಯಲ್ ಮೀಡಿಯಾದಲ್ಲೇ ಇರುವಂತಹ ಪಕ್ಷಗಳು ಯಾವ್ದಾದ್ರು ನಾವು ಎಕ್ಸಾಂಪಲ್ ಕೊಡೋದಾದ್ರೆ ನಮ್ಮ ಉಪೇಂದ್ರ ಅವರು ಕಟ್ಟಂತಹ ಪಕ್ಷ. ಅವರು ಸರಿಸುಮಾರು 6-7 ವರ್ಷದಿಂದ ಬಹಳಷ್ಟು ಪ್ರಯತ್ನದಲ್ಲಿದ್ದಾರೆ. ಇವತ್ತು ಆ ಪ್ರಯತ್ನ ಅಷ್ಟೇ ಮಟ್ಟದಲ್ಲಿದೆ ಬಿಟ್ರೆ ಯಾವ ವಾರ್ಡ್ಗೂ ಕೂಡ ಹೋಗ್ಲಿಲ್ಲ. ಹೀಗಾಗಿ ಸಿಜೆಪಿ ಪಕ್ಷ ಒಂದು ವೇಳೆ ನೋಂದಾವಣೆ ಆದ್ರೆ ಇವತ್ತು ವಿದ್ಯಾರ್ಥಿ ಸಂಘಟನೆ ಅಂತ ಹೇಳ್ತಿರುವಂತವ್ರು ನಾಳೆ ಬೆಳಗ್ಗೆ ಅವ್ರು ರಾಜಕಾರಣಿಗಳು ಆಗ್ಬಾರ್ದಂತ ಏನು ಅಡ್ಡಿ ಏನಿಲ್ಲ. ಅವರ ಒಂದು ಈಗ ಯಾರು ಹುಟ್ಟಾಕಿದಾರೋ ಅವರೇ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಬಹುದು. ಇಲ್ಲ ಇದನ್ನ ಒಂದು ಅಸ್ತ್ರ ಮಾಡ್ಕೊಳ್ಳೋದಕ್ಕೆ, ಒಂದು ಪಕ್ಷದ ಓಟನ್ನ ಹೊಡೆಯೋದಕ್ಕೆ ಇವರನ್ನ ಬೇರೆ ರೀತಿಯಲ್ಲಿ ಅಸ್ತ್ರ ಮಾಡ್ಕೊಳ್ಬಹುದು. ಬೇರೆ ಪಾರ್ಟಿಗಳು ಕಾಂಗ್ರೆಸ್ ಓಟನ್ನ ಡಿವೈಡ್ ಮಾಡೋದಕ್ಕೆ ಬಿಜೆಪಿ ಅವರು ಯಾವಾಗ ಬೇರೆ ಬೇರೆ ಅಸ್ತ್ರಗಳನ್ನ ಬಳಸ್ತಾರೆ. ಆ ರೀತಿಯಾಗಿ ಇದನ್ನು ಒಂದು ಅಸ್ತ್ರ ಮಾಡ್ಕೊಳ್ಬಹುದು. ಇಲ್ಲ ಇದು ಕಾಂಗ್ರೆಸ್ಗೆ ನಾವು ಯಾವ ಪಕ್ಷವನ್ನು ಕಟ್ಟೋದಿಲ್ಲ, ನಾವು ಒಂದು ಪಕ್ಷದ ಪರವಾಗಿ ಇರ್ತೀವಿ ಅಂತ ಹೇಳಿದ್ರೆ ಎಲ್ಲ ಜಂಜಿಗಳೇ ಇರೋದು. ಎಲ್ಲ 18ರಿಂದ 21 ವರ್ಷ 22 ವರ್ಷ ಮ್ಯಾಕ್ಸಿಮಮ್ 25 ವರ್ಷದವರೇ ಹೆಚ್ಚಾಗಿ ಕಾಣ್ತಾ ಇದ್ದಾರೆ. ಹೀಗಾಗಿ ಇವ್ರು ಮನಸ್ಸು ಮಾಡಿದ್ರೆ ಒಂದು ರಾಜಕೀಯ ಧ್ರುವೀಕರಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ಇವರು ಒಂದು ರಾಜಕೀಯವನ್ನ ಬೇಕಿದ್ರೆ ಹೊಸ ಪಕ್ಷವನ್ನು ಬೇಕಿದ್ರು ಸೃಷ್ಟಿ ಮಾಡ್ಬೋದು. ಇಲ್ಲ ಇರುವಂತ ಒಂದು ಪಕ್ಷಗಳಿಗೆ ಬಲ ಕೊಡುವ ಪೊಲಿಟಿಕಲ್ ಪ್ರಾಫಿಟ್ ಕೊಡುವಂತ ಒಂದು ನಾಯಕರು ಕೂಡ ಆಗಬಹುದು. ಹೀಗಾಗಿ ಹಿಂದೆ ಆಮ್ ಆದ್ಮಿ ಯಾವ ರೀತಿಯಾಗಿ ಸಕ್ಸಸ್ ಆಗಿತ್ತು, ಒಂದು ವೇಳೆ ಈ ಸಿಜೆಪಿ ಪಕ್ಷ ಕಟ್ಟಿದ್ರೆ ಯಾರಾದ್ರೂ ಆ ಮುಂದಾಳತ್ವ ವಹಿಸ್ಕೊಂಡ್ರೆ, ಈಗ ಯಾರೆಲ್ಲ ಮುಂದೆ ಇದ್ದಾರೆ ಅವ್ರಿಗೆ ಬ್ಯಾಕ್ ಬೋನ್ ಆಗಿ ಯಾರಾದ್ರೂ ನಿಂತ್ಕೊಂಡ್ರೆ ಸಕ್ಸಸ್ ಆಗ್ಬೋದು. ಬಹಳಷ್ಟು ಜನ ಇದರಲ್ಲಿ ಸಕ್ಸಸ್ ಆಗಿದ್ದಾರೆ. ಆ ರೀತಿ ಸಕ್ಸಸ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಪಕ್ಷ ಮತ್ತೊಂದು ಪಕ್ಷವನ್ನ ತುಳಿಯೋದಕ್ಕೆ ಇವರನ್ನ ಒಂದು ಅಸ್ತ್ರನ್ನಾಗಿ ಮಾಡ್ಕೋಬಹುದು. ಸೊ ನೋಡಿ, ಈ ಹಿಂದೆ JNU ವಿದ್ಯಾರ್ಥಿ ಸಂಘಟನೆ ಅಂದ್ರೆ ಕನ್ನಯ್ಯ ಕುಮಾರ್ ಜೊತೆಗೆ ಜಿಗ್ನೇಶ್ ಮೇವಾನಿ ಇವರು ಹೋರಾಟದ ಹಾದಿಯಲ್ಲೇ ಬಂದಂತವರು, ಗುರುತಿಸಿಕೊಂಡವರು, ಇಬ್ರು ಅಲ್ಲಿಂದ ಬಂದವ್ರೆ. ಆಮೇಲೆ ನೋಡಿದ್ರೆ ಈಗ ಎಲೆಕ್ಷನ್ ರಾಜಕಾರಣದಲ್ಲಿ ಇದ್ದಾರೆ. ಸೊ ಅದೇ ರೀತಿಯಾಗಿ ಈ ಟೀಮ್ ನಲ್ಲಿರುವಂತ ಲೀಡರ್ಗಳಿದಾರಲ್ಲ, ಈಗ ದೀಪ್ಗೆ ಮತ್ತೆ ಸೌರವ್, ಇವರೆಲ್ಲ ರಾಜಕಾರಣಕ್ಕೆ ಬರಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತ? ಅಲ್ಲ, ವಿದ್ಯಾರ್ಥಿ ಸಂಘಟನೆಯಿಂದ ಬಹಳಷ್ಟು ಜನ ಬಂದರು. ಹೌದು, ನಮ್ಮ ರಾಜ್ಯದ ಅನಂತ್ ಕುಮಾರ್ ಇದ್ದಾಗ್ಲು ಅವರು ABVP ಇಂದ ಬಂದಂತವ್ರು, ಪ್ರಹ್ಲಾದ್ ಜೋಶಿ ABVP ಇಂದ ಬಂದಂತವ್ರು, ಸಿದ್ದರಾಮಯ್ಯ ವಕೀಲರಾಗಿದ್ದು ಆಮೇಲೆ ಅಲ್ಲಿ ಅವರು ವಕೀಲಗಿರಿಕೆ ಮಾಡ್ಕೊಂಡು ಲೆಕ್ಚರರ್ ಆಗಿದ್ದಂಥವ್ರು, ಅವರು ಕೂಡ ವಿದ್ಯಾರ್ಥಿ ಸಂಘಟನೆಯನ್ನು ಪೋಷಣೆ ಮಾಡ್ತಾ ಬಂದಂತವ್ರು. ಹಲವರು ವಿದ್ಯಾರ್ಥಿ ಸಂಘಟನೆಗಳಿಂದ ಬಂದು ರಾಜಕೀಯವನ್ನು ಮಾಡಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ DK ಶಿವಕುಮಾರ್ NSU ಇಂದ ಬಂದಂತವ್ರು, ರಾಮಲಿಂಗಾರೆಡ್ಡಿ NSU ಇಂದ ಬಂದಂತವ್ರು. ಹೀಗಾಗಿ ದೇಶದಲ್ಲಿ ABVP NSU ಬೇರೆ ಬೇರೆ ಸಂಘಟನೆಗಳಿಂದ ಬಂದಂತಹ ಹಲವು ಯುವಕರು ರಾಜಕೀಯವಾಗಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಮುಂದೆ ಇವರು ಕೂಡ ಆಗ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಶ್ಲೇಷಣೆಯನ್ನ ಮಾಡಿದ್ರಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅನ್ನೋದು ಇವರ ಹೋರಾಟದ ಮುಖ್ಯ ಟಾರ್ಗೆಟ್ ಆಗಿದೆ, ಉದ್ದೇಶ ಆಗಿದೆ.